ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸುರಿಯುವವನ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಹಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ ಅತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ. ರೆಪ್ಪೆಯಲ್ಲ ಸರಸ ಸದಾಕಾಲ ಸಂಮೋಹಗೊಳಿಸುವ ಹುಡುಗಿ. ಒಂದೇ ಒಂದು ನಿಮಿಷ ಹಿಮಹಾನ ಕೈ ಬೆರಳು ತಾಕಿ ಸರಿಯೋ ಕಾಲ ಕೂಡ ಸರಿಯೋ ತರಾನ ಪ್ರೀತಿ ಮಾಡೋ ಹೈದ ಮಜ್ನು ತರ ಹೀಗೆ ತಾನೇ ಪ್ರೇಮ ಮುಗಿಯದ ಕವನ. ಮೆಚ್ಚಿದನು ವರಸ ಸಿಗು ಬೇಗ ಅಂತಾನೆ ಸರಿಸುತ್ತ ಬರದೆ ಪ್ರೀತಿಸುವ ಕೆಲಸ ರಜೆ ಹಾಕ ಮಾತಿಲ್ಲರಾದೆ ಹುಸಿಯಾಣೆ ಮಾಡು ಪ್ರೇಮೋತ್ಸವನ ಹರಿಯ ಮುನ್ನಾಯ್ತು ಈ ಸಂಭವ ಹೀಗೆ ತಾನೇ ಪ್ರೇಮ ಇದು ಜಗ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಹಂಗಿ ತೊಡಿಸಿದ ರೀತಿ ಹಗಲಿವಳು ನನ್ನೊಳಗೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಮಕ್ಕಳ. ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಬೇಗ. ನನ್ನ ಹೆಸರು ವಿದ್ಯಾಶ್ರೀ ಅಂತ ಹೇಳಿ, ನಾನು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಾನು ಪ್ರೇರಣಾ ಟ್ರಸ್ಟ್ ಫಾರ್ ದಿ ಡಿಸೇಬಲ್ಡ್ ಮಂಡ್ಯದಿಂದ ಬಂದಿದ್ದೀನಿ. ಸೊ ಶಿವರಂಜನಿ ಗ್ರೂಪ್ ನಮಗೊಂದು ಸುಂದರವಾದ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಈ ದಿನ 1ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ. ವಾವ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಅಂತ. ನಾನು ಪ್ರೇರಣಾ ಟ್ರಸ್ಟ್ ಮಂಡ್ಯದಿಂದ ಬಂದಿದ್ದೀನಿ. ನಾನು ಕೂಡ 10th ಸ್ಟ್ಯಾಂಡರ್ಡು ಸ್ಟಡಿ ಮಾಡ್ತಿದ್ದೀನಿ. ಶಿವರಂಜನಿ ಗ್ರೂಪ್ ಏನಿದೆಯೋ ಎಲ್ಲರೂ ಹೇಳ್ತಾರೆ ಫ್ಯಾಮಿಲಿ ಥರ ಅಂತ. ಅದು ನಾವು ಆ ಗ್ರೂಪಿಗೆ ಇನ್ವಾಲ್ವ್ ಆಗಿಲ್ಲ, ಬಟ್ ನಮಗೆ ಒಂದು ಸ್ಟೇಜ್ ಕಲ್ಪಿಸ್ಕೊಟ್ಟಿದ್ದೀರಾ. ಸೊ ನಿಮಗೆ 1ನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ಇನ್ನೂ ಹಲವಾರು ಜಬ್ಳಿಗಳು ಈ ಗ್ರೂಪಲ್ಲಿ ಆಗಲಿ. ಸೊ ನಾವು ನೆಕ್ಸ್ಟು ಇದೇ ಥರ ವೇದಿಕೆಯಲ್ಲಿ ಇನ್ನೂ ಹಲವಾರು ವೇದಿಕೆಗಳನ್ನ ನಮಗೆ ಕಲ್ಪಿಸ್ಕೊಡ್ಲಿ ಅಂತ ಶಿವರಂಜನಿ ಗ್ರೂಪ್ನ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಕ್ಕಳ.